ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರಾ? ಡನ್ ಫ್ರೆಂಡ್ಸ್. ಇವತ್ತು ನಾನು ಹೋಗಿದ್ದೆ ಹೊಸಕೋಟೆ ಹತ್ರ ಇರೋ ಉಪ್ಪಾರಹಳ್ಳಿಗೆ ಸ್ಕ್ಯಾನಿಂಗ್ ಮಾಡೋಕ್ಕೆ. ನಮ್ಮದು ಮೋಟ್ರ್ ಓಡ್ತಾ ಇದೆ, ಬಟ್ ಅರ್ಧ ನೀರು ಬರ್ತಾಯಿದೆ, ಚೆಕ್ ಮಾಡಬೇಕಂತ ಹೇಳಿದ್ರು. ಹೋಗಿ ಚೆಕ್ ಮಾಡಿದೆ ಫ್ರೆಂಡ್ಸ್. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು 140 ಅಡಿಯಲ್ಲಿ ಫ್ರೆಂಡ್ಸ್. ತುಂಬ ಜನ ನೀರೊಳಗಡೆ ನೀರು ಹೇಗೆ ಬರುತ್ತೆ ಅಂತ ಕೇಳ್ತಾ ಇರ್ತೀರಾ. ನೀರಿನ ಒಳಗಡೆ ನೀರು ಬರೋದು ಗೊತ್ತಾಗಲ್ಲ, ಬಟ್ ಇಲ್ಲಿ ಪ್ರೆಷರ್ ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು ನೀವು ಯಾವ ರೀತಿ ಸುತ್ತಿಕ್ತಿದೆ ಅಂತ ನೀರು. ಆ ಡಸ್ಟ್ ಪಾರ್ಟಿಕಲ್ಸ್ ಅಬ್ಸರ್ವ್ ಮಾಡಿರಿ, ಅದು ಯಾವ ರೀತಿ ರೊಟೇಸ್ಮೆಂಟ್ ಆಗ್ತದೆ. ಸೊ ಈ ಗ್ಯಾಪಲ್ಲಿ ಹೈ ಪ್ರೆಷರ್ ನೀರು ಬರ್ತಾಯಿದೆ ಫ್ರೆಂಡ್ಸ್ 140 ಅಡಿಲಿ. ಈ ರೀತಿ ನಾವು ನೀರೊಳಗಡೆ ನೀರು ಬರೋ ಜಾಗನ ಕಂಡುಹಿಡಿತೀರಿ. ತುಂಬ ಜನ ನೀರೊಳಗಡೆ ನೀರು ಬರೋ ಜಾಗ ಕಾಣಿಸಲ್ಲ ಅಂತ ಹೇಳಿದ್ರೆ ಸೊ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಇರುತ್ತೆ. ಸೊ ಹಾಗಾಗಿ ಅದು ಪ್ರೆಷರ್ ಮಾತ್ರನೇ ಗೊತ್ತಾಗೋದು. ಸೈಡಲ್ಲಿ ನೀವು ಡಸ್ಟ್ ಪಾರ್ಟಿಕಲ್ಸ್ ಅಬ್ಸರ್ವ್ ಮಾಡ್ಬೋದು ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇರ್ತದಂತ. ಸೊ ಅದು ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂದರೆ ಆ ಸ್ಪಾಟಲ್ಲಿ ನೀರು ಬರ್ತಾ ಇರ್ತದಂತ. ಸೊ ಫ್ರೆಂಡ್ಸ್, ಇದೇ ರೀತಿ ನೀವು ಏನೋ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಬಂದು ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಎಲ್ಲ ಸೈಡು ಬಂದು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಕೊಡ್ತೀರಿ ಫ್ರೆಂಡ್ಸ್. ಅವ್ರು ಹಂಗೆ ಪಂಪರ್ಗೂ ಚೆಕ್ ಮಾಡಬೇಕು, ಪಂಪ್ ಹತ್ರ ನೀರೇನೋ ಲೀಕ್ ಆಗ್ತಿದೆ ಚೆಕ್ ಮಾಡಬೇಕಂದ್ರೆ. ಸೊ ಇದು ಪಂಪ್ ಹತ್ರ ಯಾವುದೇ ರೀತಿ ನೀರು ಹೋಗ್ತಾ ಇರಲಿಲ್ಲ, ಇದು ಬಂದು ಪಂಪು ಪ್ರಾಬ್ಲಮ್ಮು. ಸೊ ನಾನು ಪಂಪ್ ಎತ್ತಿ ರೆಡಿ ಮಾಡಿಸಿ ಬಿಡಿ ಸರ್ ಹೋಗುತ್ತೆ ಅಂತ ಹೇಳಿದ್ದೇನೆ. ಇವ್ರು ಇಳಿಸಿ 2 ವರ್ಷ ಆಗಿದೆ ಅಂತೆ. ಸೊ ಹಾಗೆ ಬಾಟಮ್ವರೆಗೂ ಚೆಕ್ ಮಾಡಬೇಕಂದ್ರು, ಬಾಟಮ್ವರೆಗೂ ಚೆಕ್ ಮಾಡಿದೆ, ನೋಡ್ಬೋದು ನೀವು ಬಾಟಮು. ಫ್ರೆಂಡ್ಸ್, ಇದೇ ವೀಡಿಯೋಗಳು ನನ್ನ ಅಕೌಂಟಲ್ಲಿ ಬರ್ತಾ ಇರ್ತವೆ. ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.